ಅಮ್ಮನಿಗೆ ಚಂದ್ರು ಏನು ಹಣ ತಂದಿರೋ ಇಲ್ಲ ಬಡ್ಡಿ ತಂದಿರುವೆ ಶ್ರೀಮಂತ ನಿನ್ನ ಸಾವಿನ ಮಂತ್ರವನ್ನು ತಂದಿರುವೆ. ಚಂದ್ರ ಮರ್ಯಾದೆ ಕೊಟ್ಟು ಮರ್ಯಾದೆ ನಂಗೆ ಮಾತನಾಡು, ಇಲ್ಲವಾದರೆ ಇದೇ ಬಂದೂಕಿನಿಂದ ಸೊಟ್ಟು ಹಾಕುತ್ತಾನೆ. ಎಲ್ಲರಿಗೂ ಮರ್ಯಾದೆನೇ ಮುಖ್ಯ. ಮರ್ಯಾದೆ ನೀನು ಕೊಟ್ಟರೆ ಮರ್ಯಾದೆ ನಾನು ಕೊಡುವೆ. ನಿನಗೆ ಮರ್ಯಾದೆ ಕೊಡಬೇಕಾ ಮಗನೇ? ಸಾಲಿ ಕಲಿತೀನಿ ಅಂತ ನಿಮ್ಮ ಅಣ್ಣನಂತೆ ಸಾಕಷ್ಟು ಸಾಲ ಮಾಡಿ ನನ್ನ ಮನೆಗೆ ಬಂದು ನನಗೆ ಏಕವಚನ ಮಾತನಾಡ್ತೀಯೋ ಕೊತ್ತೆ. ನಾನಿಲ್ಲದ ಸಮಯ ನೋಡಿ ನಮ್ಮಣ್ಣ ಅನಕ್ಷರತೆಯನ್ನು ತಿಳಿದುಕೊಂಡು ಆಸ್ತಿಯ ಬರೆದುಕೊಂಡು ಬಂದಿರಿಯಲ್ಲ, ಇದು ನನಗೂ ನಿನಗೂ ಬಲು ತೊಂದರೆ. ಎಚ್ಚರಿಕೆ 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 ಎಂಬುದು ಈ ಶ್ರೀಮಂತರ ಮನೆಯಲ್ಲಿ ಬೆಚ್ಚ ಬಿದ್ದಿರುವಾಗ ನನಗೆ ಎಚ್ಚರ ಹೇಳುತ್ತೀಯಾ? ನೊಂದು ಬೆಂದು ಬಿದ್ದಿರುವ ನಾಯಿ ನನ್ನ ಹಣ ಕೊಡು, ನಿನ್ನ ಪೇಪರ್ ಸ್ಟಾಪ್ ಪೇಪರ್ ತೆಗೆದುಕೊಂಡು ಹೋಗಲೇ ಮಗನೇ. ಏ ಗೌಡ, ಸ್ಟಾಪ್ನಲ್ಲಿ ಏನಂತ ಬರೆದಿದೆಯೋ ನೋಡ್ತೇನೆ. ಹಣ ಕೊಡು, ನಿನ್ನ ಸ್ಟಾಪ್ ಪೇಪರ್ ನನ್ನ ಟೇಜರಿಯಲ್ಲಿ ಬಿದ್ದಿದೆ. ಮರ್ಯಾದೆ ಹೇಳ್ತೀನಿ, ಸಾಮಾನ್ಯ ಹೊರಟು ಹೋಗು ಇಲ್ಲಿಂದ. ನನ್ನನ್ನ ಅನಕ್ಷರತೆಯನ್ನು ತಿಳಿದುಕೊಂಡು ನಾಡಿನ ಸಮಯ ನೋಡಿಕೊಂಡು ಬಂದು ಆಸ್ತಿ ಬರೆದುಕೊಂಡು ಹೋದಿಲ್ಲ ಗೌಡ, ಅದು ನನಗೂ ನಿನಗೂ ಬಲು ಕೇಡಗಂಧ ಅಂತರ. ಎಚ್ಚರಿಕೆ ಎಚ್ಚರಿಕೆ ಹೇಳಿ ನಾವು ಮಾತನಾಡಬೇಡ ಮಗನೇ. ನಾನು ಸಾಲ ಕೊಡುತ್ತೇನೆ, ನಿಮ್ಮ ಅಣ್ಣನ ಸಹಿ ಮಾಡಿಸಿಕೊಂಡಿದ್ದೇನೆ. ನನ್ನ ಬಡ್ಡಿ ಹಣ ತಂದುಕೊಡು, ನಿನ್ನ ಸ್ಟಾಪ್ ಪೇಪರ್ ಕೊಟ್ಟು ಬಿಡ್ತೇನೆ. ನಿನ್ನ ಓದಿಗಾಗಿ ಮಾಡಿದ ಸಾಲ ನಿಮ್ಮ ಅಣ್ಣ ತನ್ನ ಜಮೀನಿನ ಮೇಲೆ ಸಹಿ ಮಾಡಿ ಬಿಡುತ್ತಾನೆ. ನನ್ನ ಹಣ ಕೊಡು, ಇಲ್ಲವಾದರೆ ನಿಮ್ಮ ಇಬ್ಬರ ಅಣ್ಣಗಳು ಚಂದಾಡಿ ಬಿಡ್ತಾನೆ. ನಾನು ಓದಿಗಾಗಿ ಸಾಲವೇನು ನಿಜ, ಅದರಲ್ಲಿ ನನ್ನ ನಾಯಕಲ್ಲಿ ಬಂದು ಆಸ್ತಿ ಬರೆದುಕೊಂಡು ಹೋಗಬೇಕಾಗಿತ್ತು. ಅದನ್ನು ಬಿಟ್ಟು ನಾ ಇಲ್ಲದ ಸಮಯ ನೋಡಿಕೊಂಡು ನಮ್ಮಣ್ಣನ ಎದುರಿಸಿಕೊಂಡು ಆಸ್ತಿ ಬರೆಸಿಕೊಂಡು ಹೋದಲ್ಲ ಗೌಡ. ಲೇ ಚಂದ್ರ, ನಿಜವಾಗಿ ನಿಮ್ಮ ಅಪ್ಪನಿಗೆ ಹುಟ್ಟಿದರೆ ನನ್ನ ಹಣ ಕೊಟ್ಟು ನಿನ್ನ ಸ್ಟಾಂಪ್ ಪೇಪರ್